ಹಾಸನದಲ್ಲೂ ಕೂಡ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಯಾವ ಕಾರಣಕ್ಕೂ ಇವತ್ತು ನಾಳೆಗೆ ಕೊನೆಯಾಗೋದಿಲ್ಲ ಅಂತ ಅನ್ಸುತ್ತೆ. ನಿತ್ಯವೂ ಕೂಡ ಉಪಟಳಗಳಿದ್ದಿದ್ದೆ. ಕಾಡಾನೆ ಉಪಟಳ ಮತ್ತೆ ಜಾಸ್ತಿ ಆಗ್ತಾ ಇದೆ. ರಾತ್ರೋರಾತ್ರಿ ಮನೆ ಮುಂದೆ ಬಂದು ನಿಂತಿದೆ ಒಂಟಿ ಸಲಗ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಶಾಂತಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ರೈತ ಸಾವನ್ನಪ್ಪಿದ್ದ. ಕಾಡಾನೆ ದಾಳಿಗೆ ರೈತ ಬಲಿಯಾದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅರಣ್ಯ ಇಲಾಖೆಯ ಕಚೇರಿಯೊಳಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದ್ರು ಹೋರಾಟಗಾರರು. ಬಾಳೆಹೊನ್ನೂರು ಅರಣ್ಯ ಇಲಾಖೆಯ ಒಳಗೆ ನುಗ್ಗಲು ಪ್ರಯತ್ನ ಮಾಡಿದ್ರು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ನಡೆದೇ ಹೋಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಾಡು ಪ್ರಾಣಿಗಳ ಉಪಟಳ ಮಿತಿ ಮೀರಿ ಹೋಗ್ತಾ ಇದೆ. ಕಾಡಾನೆಗಳ ದಾಳಿಯಿಂದ ಜನ ಜೀವ ಭಯದಲ್ಲೇ ಬದುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಜಮೀನಿನಲ್ಲಿದ್ದಂಥ ಬೆಳೆಯೂ ಕೂಡ ನಾಶವಾಗ್ತಾ ಇದೆ. ಶಾಲಾ ಮಕ್ಕಳಿದ್ದಂಥ ಬಸ್ ನಿಲ್ದಾಣದ ಬಳಿಯೂ ಕೂಡ ಒಂಟಿ ಸಲಗ ನುಗ್ಗಿತ್ತು. ಧರ್ಮಸ್ಥಳ ಗ್ರಾಮದ ಬೋಳಿಯಾರು ಬಸ್ ನಿಲ್ದಾಣದಲ್ಲಿ ಈ ಘಟನೆ ಸಂಭವಿಸಿತ್ತು. ಅಂಗಡಿಗೆ ಓಡಿ ಹೋಗಿ ಪ್ರಾಣಾಪಾಯದಿಂದ ವಿದ್ಯಾರ್ಥಿಗಳು ಪಾರಾಗಿದ್ದರು. ಚಾಮರಾಜನಗರದಲ್ಲಿ ನೀರು ಕುಡಿಯಲು ಪರದಾಡಿದೆ ಒಂದು ಕಾಡಾನೆ. ಚಾಮರಾಜನಗರದ ಹನೂರು ತಾಲೂಕಿನ ಪಾಲಾರ್ ಬಳಿ ಈ ಘಟನೆ ಸಂಭವಿಸಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕಾಡು ಪ್ರಾಣಿಗಳ ಉಪಟಳ ಮಿತಿ ಮೀರಿ ಹೋಗ್ತಾ ಇದೆ. ಹಾಸನದಲ್ಲಂತೂ ಅದು ಪ್ರತಿನಿತ್ಯವೂ ಒಂದಲ್ಲ ಒಂದು ಭಾಗದಲ್ಲಿ ಕಾಡಾನೆ ಬಂತು ಎನ್ನುವ ಸುದ್ದಿಯನ್ನು ಕೇಳ್ತಾ ಇರ್ತೇವೆ. ಇದೀಗ ಕಾಡಾನೆ ನಿಯಂತ್ರಣಕ್ಕೆ ಇರುವಂಥ ಅನೇಕ ಕ್ರಮಗಳಲ್ಲೂ ಕೂಡ ಸರ್ಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವೇ ಆಗೋದಿಲ್ವಾ ಅಂತ ಹೇಳಿ? ದಶರಥ್, ಈಗಾಗಲೇ ಸಂಪೂರ್ಣವಾಗಿ 3 ಸರ್ಕಾರಗಳು ಕೂಡ ಕಾಡಾನೆಯನ್ನು ಹಿಡಿಯುವಲ್ಲಿ ಜೊತೆಗೆ ಆ ಕಾಡಾನೆಗೆ ಶಾಶ್ವತ ಪರಿಹಾರ ಕಲ್ಪಿಸುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನುವ ಮಾತುಗಳು, ಆಕ್ರೋಶಗಳು ಕೂಡ ಈಗಾಗಲೇ ಮಲೆನಾಡಿಗರಲ್ಲಿ ಸಾಕಷ್ಟು ಕಟ್ಟೆ ಹೊಡೆದಿದೆ. ಇವತ್ತು ಅಂದ್ರೆ ತಡರಾತ್ರಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಾಂತಪುರ ಗ್ರಾಮದ ರಾಜಯ್ಯ ಎಂಬುವರ ಮನೆಗೆ ಏಕಾಏಕಿ ಒಂಟಿ ಸಲಗ ಕೂಡ ನುಗ್ಗಿರುವಂತಹ ದೃಶ್ಯ ಅಂದ್ರೆ CCTVಯಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಆ ಬಾಗಿಲ ಅಂದ್ರೆ ಮದವೇರಿತ್ತು ಆ ಆನೆಗೆ ಎನ್ನುವ ಮೊದಲ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ಕಡೆ ಆ ಬಾಗಿಲತ್ರ ಹೋಗಿ ನಿಲ್ಲುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಜೊತೆಗೆ ಮನೆಯೊಳಗಿದ್ದಂತಹ ವೃದ್ಧ ದಂಪತಿಗಳು ಅರಣ್ಯ ಇಲಾಖೆಯವರ ಸಿಬ್ಬಂದಿಗಳಿಗೆ ಫೋನ್ ಮಾಡಿದ್ದಾರೆ, ಆದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅನ್ನುವ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮಾನ್ಯ ಅರಣ್ಯ ಸಚಿವರಿಗೆ ತಮ್ಮದೊಂದು ಮನವಿ ಮುಖಾಂತರ ಅಂದ್ರೆ ಈ ವಿಡಿಯೋ ಏನಿದೆ, ಈ CCTVಯಲ್ಲಿ ಸರಿಯಾದಂತಹ ಆನೆಯ ದೃಶ್ಯ ಏನಿದೆ ಅದನ್ನು ಕೂಡ ಅರಣ್ಯ ಸಚಿವರಿಗೆ ಕಳಿಸ್ಕೊಡ್ತೀವಿ, ಜೊತೆಗೆ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ ಅನ್ನುವ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಒಂದು ಕಡೆ ಹಾಸನ ಜಿಲ್ಲೆ ಸಕಲೇಶಪುರ, ಬೇಲೂರಿನಲ್ಲಿ ಆನೆಗಳ ಹಾವಳಿ ಹೆಚ್ಚಾದ್ರೆ ಚಿಕ್ಕಮಗಳೂರಿನಲ್ಲೂ ಕೂಡ ಆನೆಗಳ ದಾಳಿಗೆ ವ್ಯಕ್ತಿಯೊಬ್ರು ಬಲಿಯಾಗಿರ್ತಕ್ಕಂಥದ್ದು. ಬಾಳೆಹೊನ್ನೂರು ಭಾಗದಲ್ಲಿ ವ್ಯಕ್ತಿಯೊಬ್ಬ ಆನೆಯ ದಾಳಿಗೆ ಬಲಿಯಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸಾಕಷ್ಟು ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಬಾಳೆಹೊನ್ನೂರು ಭಾಗದಲ್ಲಿ ಪ್ರತಿಭಟನೆ ಆಗಿ ಅಲ್ಲಿ ಅರಣ್ಯ ಇಲಾಖೆಗೆ ನುಗ್ಗುವಂತಹ ಕೆಲಸಕ್ಕೆ ಅಲ್ಲಿನ ಸ್ಥಳೀಯರು ಅಂದ್ರೆ ಅರಣ್ಯ ಇಲಾಖೆ ವರ್ಸಸ್ ಏನು ಸ್ಥಳೀಯರು ಎನ್ನುವ ಮುಖಾಂತರ ಒಂದಿಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಪೊಲೀಸರು ಮಧ್ಯಕ್ಕೆ ಬರ್ತಾರೆ, ಎಲ್ಲವನ್ನು ಕೂಡ ತಿಳಿಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದು ಏನಂದ್ರೆ ಬೇಲೂರು ಮತ್ತೆ ಚಿಕ್ಕಮಗಳೂರು ಎರಡೂ ಭಾಗ ಆನೆಯ ಕಾಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಎಲ್ಲ ಬಂದಂತಹ ಸಚಿವರಾಗಿರ್ಬೋದು, ಸರ್ಕಾರದವರಾಗಿರ್ಬೋದು ಶಾಶ್ವತ ಪರಿಹಾರವನ್ನು ಕೊಡ್ತೀವಿ,
ಆನೆ ಮತ್ತೆ ಮಾನವನ ಸಂಘರ್ಷ ಇದು ಇವತ್ತು ನಿನ್ನೆ ಮೊನ್ನೆದಲ್ಲ, ಕಳೆದ 2 ದಶಕಗಳಿಂದಲೂ ಕೂಡ ಆನೆ ಮಾನವನ ಸಂಘರ್ಷ ಹಾಸನದಲ್ಲಿ ಹೆಚ್ಚಾಗ್ತದೆ. ಇದಕ್ಕೆ ಯಾವಾಗ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ತಾರೆ? ಯಾಕಂತಂದ್ರೆ ಒಂದು ಕಡೆ ಮನುಷ್ಯ ತನ್ನ ಜೀವವನ್ನು ಕಳೆದುಕೊಳ್ತಾ ಇದ್ದಾನೆ, ಇನ್ನೊಂದ್ ಕಡೆ ವಿದ್ಯುತ್ ಶಾಕ್ಗೆ ಒಳಪಟ್ಟು ಆನೆಗಳು ಸಾವನ್ನಪ್ತಾ ಇದೆ. ಕೆಲವೊಂದು ಆನೆಗಳು ಕೆಲವೊಂದು ರೀತಿಯ ಕಾರಣಗಳಲ್ಲಿ ಸಾವನ್ನಪ್ಪುತ್ತಾ ಇರುವಂತದ್ದು ಹಾಸನ ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಒಟ್ಟಾರೆ ಈ ಏನು ಸಮಸ್ಯೆಗೆ ಯಾವಾಗ ಪರಿಹಾರವನ್ನು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.